ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಲ್ಡಿಹೈಡ್ ಮತ್ತು ಕೀಟೋನ್ಸ್ನಲ್ಲಿ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್. ಕ್ವಶನ್ ನಂಬರ್ 1. Addition of water to alkynes occur in acidic medium and in the presence of Hg2 plus ions as a catalyst. Which of the following products will be formed on addition of water to but1 ion under these condition? Okay, ನೋಡಿ, ಇದು but1 ion ಇದನ್ನು ವಾಟರ್ ಮತ್ತು Hg2 ಪ್ಲಸ್ ಪ್ರೆಸೆನ್ಸ್ನಲ್ಲಿ, ವಾಟರ್ ಅಂತಂದರೆ ಡೈಲ್ಯೂಟ್ H2SO4 ಹಾಕಿರ್ತಾರೆ, ಅವ್ರು ಡೈಲ್ಯೂಟ್ ಆ್ಯಸಿಡ್ ಆ್ಯಡ್ ಮಾಡಿರ್ತಾರೆ ಇನ್ ಪ್ರೆಸೆನ್ಸ್ ಆಫ್ HgSO4. ಸೊ Hg+2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇರುತ್ತೆ. ಸೊ ಈಗೇನಾಗುತ್ತೆ, ಯಾವ ಪ್ರಾಡಕ್ಟ್ ಬರುತ್ತೆ ಅಂತ ಕ್ವಶನ್. ಓಕೆ, ಸೊ ಆ್ಯಕ್ಚುಲಿ ಏನಾಗುತ್ತೆ ಈಗ, ಈ H2O ಮತ್ತು Hg2+ ಇದ್ದಾಗ ಸೊ ನೀವು ಏನು ಥಿಂಕ್ ಮಾಡಬೇಕು, ನಿಮ್ಮ ಹತ್ರ ಒಂದು H+ ಅಯಾನ್ ಇದೆ, ಒಂದು OH- ಅಯಾನ್ ಇದೆ ಅಂತ ಥಿಂಕ್ ಮಾಡ್ತಾ ಹೋಗ್ರಿ. ಸೊ ಬಿಕಾಸ್ ಅಲ್ಲಿ ವಾಟರ್ ಕಂಟೆಂಟ್, ಡೈಲ್ಯೂಟ್ ಆ್ಯಸಿಡ್ ಕಂಟೆಂಟ್ ಉಂಟು. ಸೊ ಅದು ಈ ಒಂದು ವಾಟರ್ನಲ್ಲಿ H+ ಮತ್ತು OH- ಡಿಸೋಸಿಯೇಟ್ ಹಾಕ್ಕೊಂಡಿರೋದಿಲ್ಲ. ಬಟ್ ರಫ್ಲಿ ಯು ಹ್ಯಾವ್ ಟು ಅಸ್ಯೂಮ್ ದ್ಯಾಟ್. ಓಕೆ, ಅಸ್ಯೂಮ್ ಮಾಡಿಕೊಡ್ರಿ, ಒಂದು H+ ಇದೆ, ಒಂದು OH- ಇದೆ ಅಂತ ಥಿಂಕ್ ಮಾಡಿರಿ. ಈಗ ಮಾರ್ಕಾನಿಕ್ ಆಫ್ಸ್ ರೂಲ್ ಅಪ್ಲೈ ಮಾಡ್ತಾ ಹೋಗ್ರಿ. ನೆಗೆಟಿವ್ ಪಾರ್ಟನ್ನು ಕಡಿಮೆ ಹೈಡ್ರೋಜನ್ ಇರುವಂಥ ಟ್ರಿಪಲ್ ಬಾಂಡೆಡ್ ಕಾರ್ಬನ್ನಿಗೆ ಕೊಡ್ರಿ, ಪಾಸಿಟಿವ್ ಪಾರ್ಟನ್ನು ಜಾಸ್ತಿ ಹೈಡ್ರೋಜನ್ ಇರುವಂಥ ಟ್ರಿಪಲ್ ಬಾಂಡಿಗೆ ಕೊಡ್ರಿ. ಸೊ ದ್ಯಾಟ್ ಯುವರ್ ಪ್ರಾಡಕ್ಟ್ ಈಸ್, ಯು ಆರ್ ಗೆಟಿಂಗ್ ವಾಟ್, ಈ ಪರ್ಟಿಕ್ಯುಲರ್ ಕಾರ್ಬನ್ನಿಗೆ ಈಗ OH ಹೋಗಿ ಆ್ಯಡ್ ಆಯಿತು. ಸೊ ಈ ಪರ್ಟಿಕ್ಯುಲರ್ ಕಾರ್ಬನ್ನಿಗೆ ಮತ್ತೊಂದು ಹೈಡ್ರೋಜನ್ ಹೋಗಿ ಆ್ಯಡ್ ಆಯಿತು. ಓಕೆ, ಯು ಆರ್ ಗೆಟಿಂಗ್ ದಿಸ್. ಒಂದು ಕಡೆ OH, ಇನ್ನೊಂದು ಕಡೆ H ಹೋಗಿ ಆ್ಯಡ್ ಆಯಿತು. ಡಬಲ್ ಬಾಂಡೆಡ್ ಆಲ್ಕೋಹಾಲ್, ಈನಾಲ್ ಅಂತ ಬರುತ್ತೆ. ಓಕೆ, ಯು ಆರ್ ಗೆಟಿಂಗ್ ಈನಾಲ್. ಈನಾಲ್ ಬಂದ ಮೇಲೆ ಈಗೇನಾಗುತ್ತೆ, ದಿಸ್ ಮಾಲಿಕ್ಯೂಲ್ ಅಂಡರ್ಗೋ, ಇದೇ ನಮ್ಮ ಪ್ರಾಡಕ್ಟ್ ಅಲ್ಲ, ದಿಸ್ ಮಾಲಿಕ್ಯೂಲ್ ಅಂಡರ್ಗೋ ಟಾಟಾಮೆರಿಸಮ್. ಸೊ ಇಲ್ಲಿರುವಂಥ ಹೈಡ್ರೋಜನ್ ಇಲ್ಲಿಗೆ ಮೂವ್ ಆಗುತ್ತೆ. ಓಕೆ, ಇಲ್ಲಿರುವಂಥ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲೊಂದು ಡಬಲ್ ಬಾಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಿಯರ್ ಕಮ್ಸ್ ಒಂದು ಡಬಲ್ ಬಾಂಡ್. ಈ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಯಾವಾಗ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೋ, ಇದು C+O ಆಯಿತು, ಇದು CH3 ಆಯಿತು. ಸೊ ಯು ಆರ್ ಗೆಟಿಂಗ್ ಬ್ಯೂಟೇನ್ 2 ಅಥವಾ ಬ್ಯೂಟೆನೋನ್ ಬರುತ್ತೆ. ಬ್ಯೂಟೆನೋನ್ ಇರುವಂಥ ಆಪ್ಷನ್ ಬಿ ನಮ್ಮ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. Which of the following compound is most reactive towards nucleophilic addition reaction? Okay, ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನಲ್ಲಿ ಇವು 4 ಜನರಲ್ಲಿ ಯಾರು ಮೋಸ್ಟ್ ರಿಯಾಕ್ಟಿವ್? ಸೊ ಈ 4 ಜನರಲ್ಲೂ ಕಾಮನ್ ಥಿಂಗ್ ಅಂತಂದರೆ C+O ಗ್ರೂಪ್, ಕಾರ್ಬೋನಿಲ್ ಗ್ರೂಪ್. ಓಕೆ, ಸೊ ಕಾರ್ಬೋನಿಲ್ ಗ್ರೂಪ್ ಆಲ್ಡಿಹೈಡ್ನಲ್ಲೂ ಇದೆ, ಕೀಟೋನ್ನಲ್ಲೂ ಇದೆ. ಸೊ ಇಬ್ಬರು ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ ತೋರಿಸ್ತಾರೆ. ಬಟ್ ಆಲ್ಡಿಹೈಡ್ ಯಾವಾಗಲೂ, ಆಲ್ಡಿಹೈಡ್ಸ್ ಆರ್ ಆಲ್ವೇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್. ದ ಮೇನ್ ಥಿಂಗ್ ಈಸ್ ಸ್ಟೀರಿಕ್ ಹಿಂಡ್ರೆನ್ಸ್. ಸೊ ಇಲ್ಲೇನಾಗುತ್ತೆ, CO ಗ್ರೂಪಿಗೆ 2 ಬಲ್ಕಿಯರ್ ಗ್ರೂಪೇ ಬಾಂಡ್ ಹಾಕ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಹೈಡ್ರೋಜನ್ ಖಾಲಿ ಒಂದು ಎಂಡ್ನಲ್ಲಿ ಮಾತ್ರ ಬಲ್ಕಿ ಗ್ರೂಪ್ ಬಾಂಡ್ ಹಾಕ್ಕೊಂಡಿರುತ್ತೆ. ಹಾಗಾಗಿ ಆಲ್ವೇಸ್ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್. ಸೊ ಇನ್ ಟರ್ಮ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಓಕೆ, ಹಾಗಾಗಿ ಈಗ ಈ ಕ್ವಶನಿಗೆ ಬಂದರೆ, ಈಗ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಡಿಲೀಟ್ ಆಗಿಬಿಡುತ್ತೆ ಬಿಕಾಸ್ ಬೋತ್ ಆರ್ ಕೀಟೋನ್ಸ್. ಎ ಮತ್ತು ಸಿದಲ್ಲಿ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರೆ H ಅಂತೂ ಕಾಮನ್, ಬಟ್ ಇಲ್ಲಿ ಒಂದು ಬಲ್ಕಿಯರ್ ಬೆನ್ಸಿನ್ ರಿಂಗ್ ಇದೆ, ಇಲ್ಲಿ ಬಲ್ಕಿ ಬೆನ್ಸಿನ್ ರಿಂಗ್ ಇಲ್ಲ. ಸೊ ಕಂಪ್ಯಾರಿಟಿವ್ಲಿ ಲೆಸ್ ಬಲ್ಕಿಯರ್ ಗ್ರೂಪ್ ಇದೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಯುವರ್ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. The reagent which does not react with both acetone and benzaldehyde. Okay, ಅಸಿಟೋನ್ ಮತ್ತು ಬೆನ್ಸಾಲ್ಡಿಹೈಡ್ ಎರಡರ ಜೊತೆಗೂ ರಿಯಾಕ್ಟ್ ಆಗದೇ ಇರುವಂಥ ರಿಯೇಜೆಂಟ್ ಯಾವುದು? ಸೊ ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ ಅಂದರೆ NaHSO3. ಸೊ ಎರಡರ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಸೊ ಟೆಕ್ಸ್ಟ್ ಬುಕ್ನಲ್ಲಿ ರಿಯಾಕ್ಷನ್ ಇದೆ. ಸೊ ಫಿನೈಲ್ ಹೈಡ್ರಾಜನ್ ಆಲ್ಸೋ ರಿಯಾಕ್ಟ್ ವಿತ್ ಬೋತ್. ಸೊ ಫೇಲಿಂಗ್ ಸೊಲ್ಯೂಷನ್ ಏನಾಗುತ್ತೆ ಅಂತ ಕೇಳಿದರೆ, ಸೊ ಆಲ್ಡಿಹೈಡ್ ಜೊತೆಗೆ ಯೂಶ್ವಲಿ ಅದು ರಿಯಾಕ್ಟ್ ಆಗುತ್ತೆ, ಕೀಟೋನ್ ಜೊತೆ ಅದು ರಿಯಾಕ್ಟ್ ಆಗೋದಿಲ್ಲ. ಓಕೆ, ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ನೋಡಿದ್ರೆ ಆಲ್ಡಿಹೈಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಕೀಟೋನ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಸೊ ಈಗ ಎರಡರ ಜೊತೆಗೂ ರಿಯಾಕ್ಟ್ ಆಗದೇ ಇರುವಂಥದ್ದು ಅಂದರೆ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸಿಂಗ್ ಅಂತ ಕಾಣುತ್ತೆ. ಬಟ್ ದ ಆನ್ಸರ್ ಈಸ್ ಆಪ್ಷನ್ ಸಿ, ಫೇಲಿಂಗ್ ಸೊಲ್ಯೂಷನ್. ಸೊ ಯಾಕೆ ಆನ್ಸರ್ ಆಪ್ಷನ್ ಸಿ ಅಂತ ಕೇಳಿದ್ರೆ, ನೋಡಿ, ಫೇಲಿಂಗ್ ಸೊಲ್ಯೂಷನ್ ಅಂದರೆ ಇಟ್ಸ್ ದ ಮಿಕ್ಸ್ಚರ್ ಆಫ್ aqueous CuSO4 ಆ್ಯಂಡ್ ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಮ್ ಟಾರ್ಟರೇಟ್. ಓಕೆ, ಸೊ CuSO4 ಮತ್ತು ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಮ್ ಟಾರ್ಟರೇಟ್. ಈಗ ಸೊ ದೇ ಆರ್ ಟೇಕಿಂಗ್
ವಾಟ್ ದೇ ಟುಕ್ ಬೆನ್ಸಾಲ್ಡಿಹೈಡ್. ನೋಡಿರಿ, ಬೆನ್ಸಾಲ್ಡಿಹೈಡ್ ತೊಗೊಂಡಿದ್ದಾರೆ. ಸೊ ಬೆನ್ಸಾಲ್ಡಿಹೈಡ್ನಲ್ಲಿ ಏನಿದೆ ಅಂತ ಕೇಳಿದ್ರೆ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ. ಓಕೆ, ಆಲ್ಫಾ ಹೈಡ್ರೋಜನ್ ಆಟಮ್ ಅಂದರೆ ಏನಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಅಲ್ಡಿಹೈಡಿನ ಈ ಫಂಕ್ಷನಲ್ ಗ್ರೂಪ್ ಏನುಂಟು ಅದರ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮಿಗೆ ಹೈಡ್ರೋಜನ್ ಇಲ್ಲ. ಹಾಗೆ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲದೆ ಇರೋದಕ್ಕೆ ಸೊ ನೀವೇನಾದರೂ ಯಾವುದಾದ್ರೂ ಒಂದು ಅಲ್ಕಲಿ ಆ್ಯಡ್ ಮಾಡಿದ್ರೆ NaOH ಅಥವಾ KOH ಟೈಪ್ ಅಲ್ಕಲಿ ಆ್ಯಡ್ ಮಾಡಿದರೆ ಸೊ ದಿಸ್ ಮಾಲಿಕ್ಯೂಲ್ ಅಂಡರ್ಗೋ ಕ್ಯಾನಿಜಾರೋಸ್ ರಿಯಾಕ್ಷನ್. ಓಕೆ, ಹಾಗಾಗಿ ಸೊ ಈ ಅಲ್ಡಿಹೈಡ್ ಬೆನ್ಸಾಲ್ಡಿಹೈಡ್ ಏನುಂಟು ಇದು ಕ್ಯಾನಿಜಾರೋಸ್ ರಿಯಾಕ್ಷನ್ ಕೊಡುತ್ತೆ ಹೊರತು ಅದು ಫೀಲಿಂಗ್ಸ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಈ ಅಸಿಟೋನ್ ಆ್ಯಸ್ ಯೂಶ್ವಲ್ ಅದು ಕೀಟೋನ್, ಅದ್ರ ಜೊತೆಗಂತೂ ರಿಯಾಕ್ಟ್ ಆಗಲಿಲ್ಲ. ಬೆನ್ಸಾಲ್ಡಿಹೈಡ್ ಜೊತೆಗೂ ರಿಯಾಕ್ಟ್ ಆಗಲಿಲ್ಲ. ಹಾಗಾಗಿ ಎರಡರ ಜೊತೆಗೂ ರಿಯಾಕ್ಟ್ ಆಗದೇ ಇರುವಂಥದ್ದು ಅಂತ ಕೇಳಿದರೆ ಫೀಲಿಂಗ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ಯಾನಿಜಾರೋಸ್ ರಿಯಾಕ್ಷನ್ ಇಸ್ ನಾಟ್ ಗಿವನ್ ಬೈ. ಯಾರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇರುವುದಿಲ್ವೋ ಸೊ ಅವರು ಕ್ಯಾನಿಜಾರೋಸ್ ರಿಯಾಕ್ಷನ್ ಕೊಡೋದಿಲ್ಲ. ಸೊ ಇಲ್ಲಿ ನೋಡಿರಿ, ಈಗ ಇದೊಂದು ಅಲ್ಡಿಹೈಡ್ ಅಂತ ಅಂದರೆ ಈ ಫಂಕ್ಷನಲ್ ಗ್ರೂಪಿನ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮ್ನಲ್ಲಿ ಇಲ್ಲಿ ಆಲ್ರೆಡಿ 4 ಬಾಂಡ್ ಕಾಣ್ತಾ ಉಂಟು ನಿಮಗೆ. ಹಾಗಾಗಿ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ. ಸೊ ನೆಕ್ಸ್ಟ್ ಈ ಬೆನ್ಸಾಲ್ಡಿಹೈಡ್ ಇದು ಅಲ್ಡಿಹೈಡ್ ಗ್ರೂಪಿನ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನಿಗೆ ಇಲ್ಲಿ ನೋಡಿರಿ 4 ಬಾಂಡ್ ಕಾಣ್ತಾ ಉಂಟು, ಹೈಡ್ರೋಜನ್ ಇಲ್ಲ. ಸೊ ಇಲ್ಲಿ ಇರೋದೇ ಒಂದು ಕಾರ್ಬನ್ ಆಟಮ್, ಹಾಗಾಗಿ ಆಲ್ಫಾ ಕಾರ್ಬನ್ ಆಟಮೇ ಇಲ್ಲ. ಬಟ್ ಇಲ್ಲಿ ನೋಡಿರಿ, ಸೊ ಈ ಫಂಕ್ಷನಲ್ ಗ್ರೂಪಿನ ಪಕ್ಕದ ಕಾರ್ಬನ್ ಆಟಮಿಗೆ 3 ಹೈಡ್ರೋಜನ್ ಉಂಟು. ಇದು ನಾವು ಆಲ್ಫಾ ಹೈಡ್ರೋಜನ್ ಅಂತ ಕರಿತೇವೆ. ಯಾರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇರುತ್ತೋ ಸೊ ಅವರೆಲ್ಲ ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಕೊಡ್ತಾರೆ ಹೊರತು ಕ್ಯಾನಿಜಾರೋಸ್ ರಿಯಾಕ್ಷನ್ ಕೊಡೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. So which product is formed when the compound is, so look, this is benzaldehyde is treated with concentrated aqueous KOH solution. So in other words they are talking about ಕ್ಯಾನಿಜಾರೋಸ್ ರಿಯಾಕ್ಷನ್. ಸೊ ಆಲ್ರೆಡಿ ನೋಡ್ರಿ, ಕ್ಯಾನಿಜಾರೋಸ್ ರಿಯಾಕ್ಷನ್ ಮೇಲೆ ನಾನು ಒಂದು ವಿಡಿಯೋ ಮಾಡಿಟ್ಟಿದ್ದೇನೆ. ಅದರ ಮೆಕ್ಯಾನಿಸಮ್, ಅದರ ಎಕ್ಸಾಂಪಲ್ಸ್ ಎಲ್ಲ ಡಿಸ್ಕಸ್ ಮಾಡಿ ಆಗಿದೆ. ಸೊ ಇದು ಬೇಸಿಕ್ ಕ್ಯಾನಿಜಾರೋಸ್ ರಿಯಾಕ್ಷನ್. ಸೊ ಬೆನ್ಸಾಲ್ಡಿಹೈಡ್ನಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ. ಸೊ ಈ ಟೈಪ್ ಸಿಚುವೇಶನ್ ಇದ್ದಾಗ ನೀವು ಏನಾದರೂ ಒಂದು ಅಲ್ಕಲಿ ಆ್ಯಡ್ ಮಾಡ್ತಾ ಹೋದರೆ ಆವಾಗ ಒಂದು ಮಾಲಿಕ್ಯೂಲ್ ರೆಡ್ಯೂಸ್ ಆಗಿಬಿಟ್ಟು CH2OH ಅಂತ ಬೆನ್ಸಾಯಿಲ್ ಆಲ್ಕೋಹಾಲ್ ಬರಬೇಕು. ಇನ್ನೊಂದು ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗಿಬಿಟ್ಟು ಸೊ ನಿಮಗೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡಿನ ಒಂದು ಸಾಲ್ಟ್ ಬರಬೇಕು, COO- ಅಂತ. ಹಾಗಾಗಿ ಇವು ಆಪ್ಷನ್ಸನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಮತ್ತು ಎಲ್ಲೂ ಇಲ್ಲಿ ಆಲ್ಕೋಹಾಲ್ ಬರಲಿಲ್ಲ. ಇಲ್ಲಿ ನೋಡಿರಿ, ಇಲ್ಲೊಂದು ಆಲ್ಕೋಹಾಲ್ ಕಾಣ್ತಾ ಉಂಟು, ಇದೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಈ ಒಂದು ಸಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆರ್ ದೇರ್. ನೋಡಿರಿ, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದೆ, HO ಇದೆಲ್ಲ ಆಗಬಾರ್ದು. ಬಟ್ ಉಳಿದಿದ್ದೆಲ್ಲ ಆಪ್ಷನಿಗೆ ಕಂಪೇರ್ ಮಾಡಿದರೆ ಆಪ್ಷನ್ B ಕರೆಕ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಆಪ್ಷನ್ B ನಿಮ್ಮ ಆನ್ಸರ್ ಅಂತ ಸೊ ಶೇಡ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಪ್ರೋಪೈನ್ ತೊಗೊಂಡಿದ್ದಾರೆ. ಅಗೇನ್ 40% H2SO4 ಅಂದರೆ ಡೈಲ್ಯೂಟ್ H2SO4 ಆ್ಯಡ್ ಮಾಡಿದ್ದಾರೆ. HgSO4 ಆ್ಯಡ್ ಮಾಡಿದ್ದಾರೆ. A ಅಂತ ಬಂತು, ಐಸೋಮೆರಿಸಮ್ ಆಗಿಬಿಟ್ಟು ಇಲ್ಲಿ ಅಸಿಟೋನ್ ಅಂತ ಬಂತು. ಆಲ್ರೆಡಿ ಕ್ವೆಶ್ಚನ್ ನಂಬರ್ 1 ಐ ಥಿಂಕ್. ಸೊ ಅದರಲ್ಲೂ ನಾವು ಡೈಲ್ಯೂಟ್ H2SO4 ಹಾಕಿದ್ವಿ, ಆಮೇಲೆ HgSO4 ತೊಗೊಂಡಿದ್ವಿ. ಸೊ ಆವಾಗ ಆ ಕಾಂಬಿನೇಷನಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ ನಾನು. ಸೊ ನೀವು ನಿಮ್ಮ ಕೈಲಿ ಈಗ ಒಂದು H+ ಅಯಾನ್ ಮತ್ತು ಒಂದು OH- ಅಯಾನ್ ಇದೆ ಅಂತ ಕನ್ಸಿಡರ್ ಮಾಡಿರಿ. ಈಗ ಮಾರ್ಕಾನಿಕ್ ಆಫ್ಸ್ ರೂಲ್ ಅಪ್ಲೈ ಮಾಡಿರಿ. ಮಾರ್ಕಾನಿಕ್ ಆಫ್ಸ್ ರೂಲ್ ಪ್ರಕಾರ ಹೋದರೆ OH- ಹೋಗ್ಬಿಟ್ಟು ಕಡಿಮೆ ಹೈಡ್ರೋಜನ್ ಇರೋ ಕಾರ್ಬನಿಗೆ ಆ್ಯಡ್ ಆಗುತ್ತೆ. H+ ಹೋಗ್ಬಿಟ್ಟು ಜಾಸ್ತಿ ಹೈಡ್ರೋಜನ್ ಇರುವಂಥ ಕಾರ್ಬನ್ನಿಗೆ, ಟ್ರಿಪಲ್ ಬಾಂಡೆಡ್ ಕಾರ್ಬನ್ನಿಗೆ ಹೋಗಿ ಆ್ಯಡ್ ಆಗಬೇಕು. ಸೊ ಈಗ ನಿಮಗೆ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ, CH3COH. ಓಕೆ, ಟ್ರಿಪಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಗುತ್ತೆ, CH ಇದ್ದಿದ್ದು CH2 ಅಂತ ಆಗಿರುತ್ತೆ. ಸೊ ಈಗ ನಾವು ಡಬಲ್ ಬಾಂಡೆಡ್ ಆಲ್ಕೋಹಾಲ್ ಈನಾಲ್ ಅಂತ ಕರಿತೇವೆ. ಸೊ ಈಗ ಇದು ನಮ್ಮ ಇದು ನಮ್ಮ A. ಓಕೆ, ದಿಸ್ ಈಸ್ ಅವರ್ A. ಸೊ ಈ A ಏನಿದೆ, ದಿಸ್ ಮಾಲಿಕ್ಯೂಲ್ ಅಂಡರ್ಗೋ ಐಸೋಮರೈಸೇಷನ್. ಇದಕ್ಕೆ ನಾವು ಟಾಟೋಮೆರಿಸಮ್ ಅಂತ ಕರಿತೇವೆ. ನೋಡಿರಿ, ಇಲ್ಲಿ ಐಸೋಮೆರಿಸಮ್ ಅಂತ ಇದೆ. ಸೊ ಈ ಮಾಲಿಕ್ಯೂಲ್ನಲ್ಲಿ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲೊಂದು ಡಬಲ್ ಬಾಂಡ್ ಬರುತ್ತೆ. ಈ H ಹೋಗ್ಬಿಟ್ಟು ಈ CH2 ಆ್ಯಡ್ ಆಗಿ CH3 ಆಗುತ್ತೆ. ಸೊ ಆವಾಗ ನಮಗೆ ಫೈನಲಿ ಏನು ಬರುತ್ತೆ ಅಂತ ಕೇಳಿದ್ರೆ ಅಸಿಟೋನ್ ಬರುತ್ತೆ. CH3 C+OCH3 ಅಂತ ಪ್ರಾಡಕ್ಟ್ ಬರುತ್ತೆ. ಯಾವಾಗ ಸೊ ಇಲ್ಲಿರುವಂಥ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ಟು ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗಿ ಈ H ಇದು ಇವ್ರಿಗೆ ಹೋಗಿ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತ ಕೇಳಿದರೆ, ಸೊ A ಯಾವುದು ಅಂತ ಕೇಳಿದ್ದಾರೆ. ಇದೊಂದು ಡಬಲ್ ಬಾಂಡೆಡ್ ಆಲ್ಕೋಹಾಲ್. ಸೊ ಡಬಲ್ ಬಾಂಡೆಡ್ ಆಲ್ಕೋಹಾಲ್ ಅಂತ ಹೇಳಿದರೆ ಆಪ್ಷನ್ D ನೋಡ್ರಿ, ಆಪ್ಷನ್ D ನಮ್ಮ ಆನ್ಸರ್ ಆಗಬೇಕು. ಪ್ರೋಪ್ 1 in 2 all. ಓಕೆ, ಪ್ರೋಪ್ 1 in
to all. Next, question number 7. Compounds A and C in the following are. A ಮತ್ತು ಸಿ ಐಡೆಂಟಿಫೈ ಮಾಡಬೇಕು. ಸೊ ಅಲ್ಡಿಹೈಡ್ ತೊಗೊಂಡಿದ್ದಾರೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದ್ದಾರೆ. ಓಕೆ, ಸೊ ಅಸಿಟಾಲ್ಡಿಹೈಡ್ ತೊಗೊಂಡು ಗ್ರಿಗ್ನಾರ್ಡ್ ರಿಯೇಜೆಂಟ್ ಆ್ಯಡ್ ಮಾಡಿದ್ದಾರೆ. ಆವಾಗ ನೋಡಿರಿ, ಈ CH3 ಹೋಗಿಬಿಟ್ಟು ಈ ಪರ್ಟಿಕ್ಯುಲರ್ ಕಾರ್ಬನಿಗೆ ಆ್ಯಡ್ ಆಗಬೇಕು. ಈ MgBr ಪಾರ್ಟ್ ಹೋಗಿ ಆಕ್ಸಿಜನಿಗೆ ಹೋಗಿ ಆ್ಯಡ್ ಆಗಬೇಕು. ಸೊ ಆವಾಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನೋಡಿದರೆ, ಆವಾಗ ನೋಡಿರಿ CH3 ಇದೆ, CH3 ಇಲ್ಲಿ O ಮೈನಸ್ ಅಂತ ಆಯಿತು, ಈ H ಹಾಗೆ ಇದೆ, ಇದಕ್ಕೊಂದು CH3 ಹೋಗಿ ಆ್ಯಡ್ ಆಯಿತು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, CH3 ಹೋಗಿಬಿಟ್ಟು ಇದಕ್ಕೆ ಹೋಗಿ ಆ್ಯಡ್ ಆಯಿತು, CH3 ಹೋಗಿ ಆ್ಯಡ್ ಆಯಿತು. ಓಕೆ, ಸೊ ಇದು O ಮೈನಸ್, ಇದು MgBr ಹೋಗಿ ಅಟ್ಯಾಚ್ ಆಗಬೇಕು, ಇಲ್ಲಿ MgBr ಬರಬೇಕು. ಬಟ್ ಆಫ್ಟರ್ ಹೈಡ್ರಾಲಿಸಿಸ್ ಮಾಡಿದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ OH ಹೋಗಿ ಆ್ಯಡ್ ಆಗಿರುತ್ತೆ. ಓಕೆ, ಸೊ OH ಅಂತಲ್ಲ, OH ಆಗಿರುತ್ತೆ, H ಹೋಗಿ ಆ್ಯಡ್ ಆಗಿರುತ್ತೆ. ಸೊ ದಿಸ್ ಈಸ್ ಅವರ್ ಎ, ಇದು ನಮ್ಮ ಎ, ಇದು ನಮ್ಮ ಎ. ಇಲ್ಲೇನು ಎ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಎ ಹೇಳೋದು ಇಟ್ಸ್ ನಥಿಂಗ್ ಬಟ್ ಐಸೋಪ್ರೊಪೈಲ್ ಆಲ್ಕೋಹಾಲ್. ಐಸೋಪ್ರೊಪೈಲ್ ಆಲ್ಕೋಹಾಲನ್ನ ಅವ್ರೇನು ಮಾಡ್ತಾ ಇದ್ದಾರೆ, H2SO4 ಹಾಕಿ ಹೀಟ್ ಮಾಡ್ತಾ ಇದ್ದಾರೆ. ಸೊ H2SO4 ಹಾಕಿ ಹೀಟ್ ಮಾಡ್ತಾ ಇದ್ದಾರೆ. H2SO4 ಈಸ್ ಎ ವೆರಿ ಸ್ಟ್ರಾಂಗ್ ಡಿಹೈಡ್ರೇಟಿಂಗ್ ಏಜೆಂಟ್. ಆವಾಗ H2O ರಿಮೂವ್ ಆಗಿಬಿಡಬೇಕು. H2O ರಿಮೂವ್ ಆಗಿ ದರ್ ಶುಡ್ ಬಿ ದ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಪ್ರೊಡ್ಯೂಸ್ ಆಗಬೇಕು. ಕಾರ್ಬೋಕ್ಯಾಟಯಾನ್ ಪ್ರೊಡ್ಯೂಸ್ ಆಗಿ ಸೊ ನಮಗೆ ಇಲ್ಲೇನು ಬರಬೇಕು ಅಂತ ಕೇಳಿದರೆ, ಇಲ್ಲಿ ಒಂದು ಪ್ರೋಪೀನ್ ತಯಾರಾಗಬೇಕು. ಯು ಶುಡ್ ಗೆಟ್ ವಾಟ್, ಒನ್ ಪ್ರೋಪೀನ್, CH3 CH ಡಬಲ್ ಬಾಂಡ್ CH2, ಈ ಟೈಪ್ ಒಂದು ಪ್ರೋಪೀನ್ ಬರುತ್ತೆ. ಸೊ ಪ್ರೋಪೀನ್ ಬಂದರೆ, ಸೊ ಪ್ರೋಪೀನ್ ಅಂತ ಬಂತು ಅಂತ ಇಟ್ಕೊಳ್ರಿ, ಅದು ನಮ್ಮ ಬಿ. ದಿಸ್ ಈಸ್ ಅವರ್ ಬಿ. ಸೊ ಈಗ ನಾವು ಎ ಮತ್ತು ಬಿ ಐಡೆಂಟಿಫೈ ಮಾಡಿದ್ದೇವೆ. ಈಗ ನಮ್ಮ ಪ್ರೋಪೀನಿಗೆ, ಬಿಗೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮಾಡಿದ್ದಾರೆ. ಪ್ರೋಪೀನಿಗೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮಾಡಿದರೆ ಆವಾಗ ಆ್ಯಂಟಿ ಮಾರ್ಕಾನಿಕಾಫ್ಸ್ ಎಡಿಷನ್ ಆಗಿ ಒಂದು ಆಲ್ಕೋಹಾಲ್ ಬರುತ್ತೆ. ನಾರ್ಮಲಿ H+OH- ಇದ್ದಾಗ ನಮಗೆ ಅಲ್ಲಿ ಪ್ರೋಪೇನ್ 2 ಆಲ್ ಬರಬೇಕು. ಬಟ್ ಆ್ಯಂಟಿ ಮಾರ್ಕಾನಿಕಾಫ್ಸ್ ಎಡಿಷನಿಂದ ಪ್ರೋಪೇನ್ 1 ಆಲ್ ಬರುತ್ತೆ. ಸೊ ನಮ್ಮ ಸಿ ಏನುಂಟು, ಸೊ ಪ್ರೋಪೇನ್ 1 ಆಲ್. ಸೊ ಎ ಮತ್ತು ಸಿ ಏನಿದೆ ನೋಡ್ರಿ, ಎ ಹೇಳೋದು ಐಸೋಪ್ರೊಪೈಲ್ ಆಲ್ಕೋಹಾಲ್, ಸಿ ಹೇಳೋದು ಪ್ರೋಪೇನ್ 1 ಆಲ್ ಆಗುತ್ತೆ. ಹಾಗಾಗಿ ದೇ ಆರ್ ಆ್ಯಕ್ಚುಲಿ ಪೊಸಿಷನ್ ಐಸೋಮರ್. ಒಂದರಲ್ಲಿ OH ಗ್ರೂಪ್ ಫಸ್ಟ್ ಪೊಸಿಷನಲ್ಲಿದೆ, ಪ್ರೋಪೇನ್ 1 ಆಲ್. ಇನ್ನೊಂದರಲ್ಲಿ OH ಗ್ರೂಪ್ ಸೆಕೆಂಡ್ ಪೊಸಿಷನಲ್ಲಿದೆ. ದೇರ್ಫೋರ್ ದೇ ಆರ್ ಪೊಸಿಷನ್ ಐಸೋಮರ್ಸ್ ಆಫ್ ಈಚ್ ಅದರ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 8. ಇನ್ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಕಾರ್ಬೋನಿಲ್ ಗ್ರೂಪ್ ಈಸ್ ಟ್ರೀಟೆಡ್ ವಿತ್ ಅಂತ ಉಂಟು. ವೆರಿ ಸಿಂಪಲ್. ಕ್ಲೆಮೆನ್ಸನ್ಸ್ ರಿಡಕ್ಷನಲ್ಲಿ ಜಿಂಕ್ ಅಮಾಲ್ಗಮ್ ಮತ್ತು HCl ಯೂಸ್ ಮಾಡ್ತೇವೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಆಪ್ಷನ್ ಎ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್. ಓಕೆ, ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಭೇಟಿ ಆಗ್ತೇನೆ. ಓಕೆ, ಬಾಯ್.